ಈಗ 10 ವರ್ಷ ಬಂದ್ಬೋದು 10 ಆಟ ಆಡುತ್ತೆ ಅಲ್ಲ ಒನ್ ಮೆನ್ ಪವರ್ ತೋರಿಸ್ತದೆ ಸರ್. ಇಡೀ ವರ್ಲ್ಡಲ್ಲಿ ಇವತ್ತು ಪ್ರತಿಯೊಂದು ದೇಶನೂ ನಮ್ಮ ದೇಶಕ್ಕೆ ಬೆಲೆ ಗೌರವ ಮರ್ಯಾದೆ ಕೊಡ್ತಾ ಇದೆ ಅಂದರೆ ಅದು ಮೋದಿಯಿಂದ. ಬಸ್ ಫ್ರೀ 2,000 ರೂಪಾಯಿ ಅಕ್ಕಿ ಬೇರೆ ಕೊಡ್ತಾರೆ. ನೀವು ಯಾರು ಮಾಡ್ತಾರೆ ಇಂಡಿಯಾದಲ್ಲಿ ಯಾರು ಮಾಡಿದ್ದಾರೆ? ಇವು BJP ಒಂದು ಏನು ಮಾಡಿದ್ದಾರೆ ಹೇಳಿ? ಅವ್ರು ಮಾಡಿರೋ ಎಲ್ಲ ಪ್ರೊಸೀಜರ್ಸು ಏನು ಪ್ರಾಮಿಸಸ್ ಮಾಡಿದ್ದಾರೆ ಅದರಿಂದ ಡೆವಲಪ್ಮೆಂಟ್ ಎಲ್ಲ ನಿಂತು ಹೋಗಿದೆ. 3 ತಲೆಮಾರು ತಿನ್ನಷ್ಟು ದುಡ್ಡು ಮಡಿಕೈದ್ವಿ ಕಾಂಗ್ರೆಸ್ನವರು ಅಂತ. 3 ತಲೆಮಾರು ಕಾಂಗ್ರೆಸ್ ಯಾಕಂದರೆ 35 ವರ್ಷದಿಂದ ಆಡಳಿತ ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿನೂ ಚೆನ್ನಾಗಾಗಿದೆ. ನಾನ್ನೂರು ಹೇಳಿದ್ರೆ ಖಂಡಿತ ಬಂದೇ ಬರುತ್ತೆ. 60 ವರ್ಷದಿಂದ ಅವರೇ ಇದು ಮಾಡಿದಾರಲ್ವಾ? ಇವರು 10 ವರ್ಷ ಬಂದ್ಬಿಟ್ಟು ಏನು ಮಾಡಿದ್ದಾರೆ ಅದು ಹೇಳಿ. ಇದು ಪೆಟ್ರೋಲ್ ಬೆಲೆ ಕಮ್ಮಿ ಇದೆಯಾ ಇಲ್ಲ ಗ್ಯಾಸ್ ಬೆಲೆ ಕಮ್ಮಿ ಇದೆಯಾ? ಇದೆಲ್ಲ ಕಮ್ಮಿ ಇದೆ, ನೀವೇ ಹೇಳಿ. ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಬರೀ 700 ರೂಪಾಯಿ ಇತ್ತು 25 kg ಅಕ್ಕಿ, ಇವತ್ತು 1,800 ರೂಪಾಯಿ. ಏನು ಮಾಡ್ತೀರಾ? ಏನು ಮಾಡಿಬಿಟ್ಟು ಇವ್ರು ಕಿತ್ತಾಕ್ತಾರೆ ಹೇಳಿ? ಕಾಂಗ್ರೆಸ್ ಇದ್ದರೆ ಒಳ್ಳೇದು ಮಾಡ್ತಾರೆ, ಒಳ್ಳೆಯವ್ರಿಗೆ ನಾವು ಸಪೋರ್ಟ್ ಕೊಡೋಣ. ಅದಕ್ಕೆ ಮುಂಚೆ ಇಂದಿರಾ ಗಾಂಧಿ ಇವರೆಲ್ಲ ಇದ್ದರು. ಏನಾದರೂ ನಮಗೆ ಇಂಡಿಯಾಗೆ ಏನಾದ್ರು ತೊಂದರೆ ಇತ್ತಾ? ಎಲ್ಲ ಫುಲ್ ಈಡಿಂದ ಹಿಡಿದು ಇವ್ರ ಕೈಯಲ್ಲಿ ಒನ್ ಮೆನ್ ಪವರ್ ಇವ್ರು ತೋರಿಸ್ತಾರೆ. ಅದರಿಂದ ಬಂದ್ಬಿಟ್ಟು ಕಾಂಗ್ರೆಸ್ ಬಂದರೆ ನಿಮಗೂ ಒಳ್ಳೆಯದು, ಪ್ರತಿಯೊಬ್ಬರಿಗೂ ಒಳ್ಳೆಯದು. ಅದಕ್ಕೆ ಮೇಲೆ ನೀವು ಏನು ಇದು ಮಾಡ್ತೀರ? ಬಸ್ ಫ್ರೀ 2,000 ರೂಪಾಯಿ ಅಕ್ಕಿ ಬೇರೆ ಕೊಡ್ತಾರೆ. ನೀವು ಯಾರು ಮಾಡ್ತಾರೆ ಇಂಡಿಯಾದಲ್ಲಿ ಯಾರು ಮಾಡಿದ್ದಾರೆ? ಇವು BJP ಒಂದು ಏನು ಮಾಡಿದ್ದಾರೆ ಹೇಳಿ? ಜನರಲ್ಲ ಹೇಳಿ. ಫಸ್ಟ್ ನೀವು ಜನರಿಗೆ ಮಾಡಿರಿ, ಪೆಟ್ರೋಲ್ದು ಕಮ್ಮಿ ಮಾಡಿ, ಆಮೇಲೆ ಹೌಸ್ ಹೋಲ್ಡ್ ಆರ್ಟಿಕಲ್ದು ಗ್ಯಾಸು ಇದು ಎರಡೇ ಇದಲ್ಲ ಹೆಂಗಸ್ರಿಗೆ ಬೇಕಾರದು. ಇದು ಏನೇ ಸರಿ ಮಾಡಿದಾಗ್ಬಿಟ್ಟು ನಿನ್ನ ಇಷ್ಟ ಪ್ರಕಾರ ನೀವು ಮಾಡ್ಕೊಂಡು ಹೋದರೆ ನಾವು ಏನಾಗೋದು? ಇನ್ನೂ ಒಂದು ಹೇಳ್ಬಿಡ್ತೀನಿ ಅಂದರೆ ಇದೇ ನಾನು ಭಯಪಡೋದು ಅವಶ್ಯಕತೆ ನನಗೆ ಇಲ್ಲ. ಇನ್ನೂ BJP ಬಂದರೆ ನಾವು ಈ ಥರ ಕುತ್ಕೊಂಡು ಮಾತಾಡೋಕ್ಕೆ ಹಾಕಿಲ್ಲ. ನಮಗೆ ಕಾಂಗ್ರೆಸ್ ಬರ್ಬೇಕು, ಕಾಂಗ್ರೆಸ್ಸೇ ಬರುತ್ತೆ 100%. ಸೆಂಟ್ರಲಲ್ಲಿ ಬಂದ್ಬಿಟ್ಟು ಕಾಂಗ್ರೆಸ್ ಬಂದರೆ ನಿಮಗೂ ನಮಗೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ. ಅವರು ಹೇಳಿದಾರಲ್ಲ, ಭರವಸೆ ಕೊಟ್ಟಿದ್ದಾರಲ್ವ. ಫಸ್ಟು ಅನ್ಎಂಪ್ಲಾಯ್ಡ್ ಬಂದ್ಬಿಟ್ಟು 2 ಕೋಟಿ ಜನಕ್ಕೆ ಬಂದು ಸರಿ ಮಾಡ್ಕೊಡ್ತೀನಿ ನಾವು, ಇದಕ್ಕೆ ಪವರ್ ಬಂದ್ಬಿಟ್ರು ಸೆಂಟ್ರಲ್ ಇರುತ್ತೆ. ರಾಹುಲ್ ಗಾಂಧಿ ಸರ್ ಹೇಳಿದಾರಲ್ವ ಸಾಹೇಬರು. ಇನ್ನೂ ಏನು ಮಾಡ್ಬೇಕು ಹೇಳಿ? ನನಗೇನು ಎರಡೇ ಇರೋದು. ಒಂದು ಹೆಂಗಸ್ರೆ ಬಂದ್ಬಿಟ್ಟು ಗ್ಯಾಸ್, ನಿಮಗೂ ನಮಗೆ ಗಾಡಿಯಲ್ಲಿ ಓಡಾಡೋದಕ್ಕೆ ಪೆಟ್ರೋಲು, ಆಮೇಲೆ ಹೌಸ್ ಹೋಲ್ಡ್ ಆರ್ಟಿಕಲ್ಸ್ ಈ ಅಕ್ಕಿ ಬೇಳೆ ಇದೆಲ್ಲ ಕಮ್ಮಿ ಮಾಡಿದ್ರೆ ಯಾಕೆ ಓಟ್ ಹಾಕಿಲ್ಲ? ನೀವು 10 ವರ್ಷ ಬಂದ್ಬೋದು 10 ಆಟ ಆಡುತ್ತೆ ಅಲ್ಲ ಒನ್ ಮೆನ್ ಪವರ್ ತೋರಿಸ್ಕೊಂಡು. ಅವ್ರು ಮಾಡಿರೋ ಎಲ್ಲ ಪ್ರೊಸೀಜರ್ಸು ಏನು ಪ್ರಾಮಿಸಸ್ ಮಾಡಿದ್ದಾರೆ ಅದರಿಂದ ಡೆವಲಪ್ಮೆಂಟ್ ಎಲ್ಲ ನಿಂತು ಹೋಗಿದೆ. ಮತ್ತು ಸುಮಾರು ಲಾ ಆ್ಯಂಡ್ ಆರ್ಡರ್ ಸಿಚುವೇಶನ್ಸ್ ಎಲ್ಲ ಇರಪ್ಟ್ ಆಗ್ತಾ ಇದೆ. ಸೊ ನಮಗೆ ಆ ಸರ್ಕಾರ ಮೇಲೆ ಅಷ್ಟೇ ಭರವಸೆ ಇಲ್ಲ. ಸೊ ನಮ್ಗೆ ಅನ್ನಿಸ್ತಾ ಇದೆ BJP ಬಂದರೆ ದೇಶ ಅಭಿವೃದ್ಧಿ ಆಗುತ್ತೆ ಮತ್ತು ಎಲ್ಲ ಪ್ರಾಮಿಸಸ್ಸನ್ನು ನಿರ್ವಹಿಸ್ತಾರೆ. ಸರ್, ಇಡೀ ವರ್ಲ್ಡಲ್ಲಿ ಇವತ್ತು ಪ್ರತಿಯೊಂದು ದೇಶನೂ ನಮ್ಮ ದೇಶಕ್ಕೆ ಬೆಲೆ ಗೌರವ ಮರ್ಯಾದೆ ಕೊಡ್ತಾ ಇದೆ ಅಂದರೆ ಅದು ಮೋದಿಯಿಂದ. ಇದೇ ಕಳೆದ 15 ವರ್ಷದಿಂದ ಮನಮೋಹನ್ ಸಿಂಗ್ನ ಎಲ್ಲ ಒಂದು ಮೂಲೆ ನಿಲ್ಲಿಸ್ಕೊಂಡಿದ್ರು, ಬೆಂತಡ್ತಾ ಇದ್ರು. ಇವತ್ತಿಲ್ಲ, ಮೋದಿ ಬಂದರೆ ಮೋದಿನ ಕೈ ಮುಗಿದು ಮುಂದೆ ನಿಂತ್ಕೊಂತಾರೆ. ಇಡೀ ವಿಶ್ವಕ್ಕೆ ನಾಯಕನಾಗಿ ಮೋದಿ ಬರ್ತಾವ್ರು. ಇವತ್ತು ನಮ್ಮ ದೇಶಕ್ಕೆ ಏನೋ ಒಂದು ಬೆಲೆ ಗೌರವ ಮರ್ಯಾದೆ ಸಿಗ್ತೈತೆ ಅಂದರೆ ಅದು ಮೋದಿಯಿಂದ. ಇಡೀ ಪ್ರಪಂಚನೇ ತಿರುಗಿ ನೋಡೋ ಥರ ಮೋದಿ ಮಾಡ್ತಾಯಿದ್ರು. ಪ್ರತಿಯೊಂದು ರೈಲ್ವೆ ಸ್ಟೇಷನ್ ಇರ್ಬೋದು, ಪ್ರತಿಯೊಂದು ಏರ್ಪೋರ್ಟ್ ಇರ್ಬೋದು, ಪ್ರತಿಯೊಂದು ರೋಡ್ ಇರ್ಬೋದು. ಸರ್, ಜನ ಇವತ್ತು ಎಜುಕೇಟೆಡ್ಗಳು ಪ್ರತಿಯೊಬ್ಬರೂ ಎಲ್ಲ ನೋಡ್ತಾರೆ ಸರ್. ಸೋಷಿಯಲ್ ಮೀಡಿಯಾದಲ್ಲಿ ಏನೇನು ಎಲ್ಲ ನೋಡ್ತಾ ಇರ್ತಾರೆ. ಇವತ್ತಿನ ರೋಡ್ ಹೆಂಗಿದೆ, ಏರ್ಪೋರ್ಟ್ ಹೆಂಗಿದೆ, ರೈಲ್ವೆ ಸ್ಟೇಷನ್ ಹೆಂಗಿದೆ, ಪ್ರತಿಯೊಂದೂ ಜನ ನೋಡ್ತಾ ಇರ್ತಾರೆ. ಮೋದಿ ಹ್ಞೂ ಸರ್, ಕೊಟ್ಟವ್ರು ಸರ್. ಯಾರು ದುಡ್ಡು ಸರ್? ಅದು ನಮ್ಮ ದುಡ್ಡು ನಕ್ಕಿತ್ತು ನಮಗೆ ಕೊಟ್ಟವ್ರೆ ಸರ್. ಆಮೇಲೆ ಇನ್ನೊಂದೇನು ಅಂತಂದರೆ, ಈ ಕಾಂಗ್ರೆಸ್ ಅವ್ರ ಮೇಯ್ನ್ ಅವ್ರ ಕಾನ್ಸೆಪ್ಟ್ ಏನು ಅಂತಂತಂದರೆ, ಈ ಬಡವ ಜನಗಳಿಗೆ ಈ ದುಡ್ಡು ಕೊಟ್ಟು ಇನ್ನೊಂದು ಆಸೆ ತೋರಿಸಿ ಅವ್ರನ್ನ ಇದರಲ್ಲೇ ಮುಡುಗಿಸಿ ಯಾವುದೂ ಡೆವಲಪ್ಮೆಂಟ್ ಇಲ್ಲ ಸರ್. ಇನ್ನೂ 100 ವರ್ಷ ಹೋದ್ರೂ ಜನಗಳಿಗೆ ದುಡ್ಡನ್ನ ಆಸೆ ಸರ್. ಆ 2,000 ಜೊತೆಗೆ ಇನ್ನೂ ಎಲ್ಲ ಫ್ರೀ ಕೊಟ್ಬಿಡೋಕೆ ಹೇಳಿ ಸರ್. ಕರೆಂಟ್ ಬಿಲ್ ಫ್ರೀ ಕೊಡೋಕೆ ಹೇಳಿ, 2,000 ದುಡ್ಡು ಕೊಡೋಕೆ ಹೇಳಿ, ರೇಷನ್ ಕೊಡ್ತಾರೆ ಅದನ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿ ರೇಷನ್ ಕೊಡೋಕೆ ಹೇಳಿ. ಯಾರೂ ಕೆಲಸ ಮಾಡೋದು ಬೇಡ, ಆರಾಮಾಗಿ ಎಲ್ಲ ಮನೇಲಿರಲಿ. ನಮ್ಮ ಅಭಿಪ್ರಾಯ ಕಾಂಗ್ರೆಸ್. ಓಕೆ, ಯಾಕೆ ಕಾಂಗ್ರೆಸ್ ಅಂತ ತಿಳ್ಕೊಬೋದಾ? ಕಾಂಗ್ರೆಸ್ ಯಾಕಂದರೆ 35 ವರ್ಷದಿಂದ ಆಡಳಿತ ಚೆನ್ನಾಗಿ ಮಾಡಿದ್ದಾರೆ, ಅಭಿವೃದ್ಧಿನೂ ಚೆನ್ನಾಗಾಗಿದೆ. ಅದರಿಂದ ಎಲ್ಲ ಅನುಕೂಲ ಇದೆ. ಅದಕ್ಕೋಸ್ಕರ ಕಾಂಗ್ರೆಸ್ ಬರಲಿ ಅಂತ. ನಮಗೆ ಮೋದಿ ಬರ್ಬೇಕು ಸರ್. ನಮ್ಮ ದೇಶ ಎಲ್ಲಿದೆ ಅಂತ ಗೊತ್ತೇ ಇರಲಿಲ್ಲ 10 ವರ್ಷದಿಂದ. ಎಲ್ಲಿ ಗೊತ್ತಿತ್ತು ನಮಗೆ? ಈ ಥರ ರೋಡ್ ಇತ್ತಾ, ಏನಿತ್ತು? ಏನೂ ಇರಲಿಲ್ಲ. ಇವ್ರೇನು ಗೊತ್ತಾ, ಬರೀ ಬಾಂಡ್ ಪೇಪರ್ ಇಟ್ಬಿಟ್ಟು ಓಟ್ ಹಾಕ್ಸ್ಕೊಂಡು ಇವ್ರ ಮನೇಲಿ ಇವ್ರ ಕುಟುಂಬಗಳು ಬೆಳೆಸ್ಕೊತಿರು ಕಾಂಗ್ರೆಸ್ನವ್ರು.
ಅವರು ಹೇಳಿದ್ರಲ್ಲ 3 ತಲೆಮಾರು ತಿನ್ನೋಷ್ಟು ದುಡ್ಡು ಮಡಿಕೈದ್ವಿ ಕಾಂಗ್ರೆಸ್ನವರು ಅಂತ. 3 ತಲೆಮಾರು ತಿನ್ನೋಷ್ಟು ದುಡ್ಡಿದೆ ಕಾಂಗ್ರೆಸ್ನವ್ರು ಅಂತ ಕೊಟ್ಬಿಡ್ಲಿ ಜನಗಳಿಗೆ. ಹಾಂ, 3 ತಲೆಮಾರು ದುಡ್ಡಿರೋ ಹೊತ್ತಿಗೆ 1 ತಲೆಮಾರಿಗೆ ಮಡಿಕೊಳ್ಳಿ, 2 ತಲೆಮಾರಿಗೆ ಕೊಟ್ಬಿಡಿ, ಅನುಕೂಲ ಮಾಡ್ಬೋದು, ಅನುಕೂಲ ಆಗುತ್ತಲ್ಲ. ಹಾಂ, ಅದೇ ಅದಕ್ಕೆ ದುಡ್ಡು ಮಡಿಕ ಕೂತಿದ್ದಾರೆ. 5 ಗಂಟೆ ಯಾರು ಅವ್ರ ಮನೆಯಿಂದ ಕೊಡ್ತಿದ್ದಾರಾ? ಅವರು ಈಗ ಕಾಂಗ್ರೆಸ್ ಗೌರ್ಮೆಂಟ್ ಇದೆ, 5 ವರ್ಷ 5 ಗ್ಯಾರಂಟಿ ಕೊಟ್ಟಾರ. ಈಗ 3 ತಲೆಮಾರು ತಿನ್ನೋಷ್ಟು ದುಡ್ಡಿರ ಮಗ 2 ತಲೆಮಾರದ ಜನಗಳಿಗೆ ಹಂಚ್ಬಿಡಿ ಅವ್ರ ಸ್ವಂತ ದುಡ್ಡು. ಅವ್ರವ್ರ ಕ್ಷೇತ್ರ, ಅವ್ರವ್ರ ತಾಲೂಕು, ಅವ್ರವ್ರ ಡಿಸ್ಟಿಕ್ ಹಂಚ್ಬಿಡಿ. ಕೊಡಲಿ, ಬರೀ 400 ಮೇಲೆ ಬರಲಿ, 400 ಮೇಲೆ ಬರಲಿ. ಅದೇ ರೀತಿ ಕರ್ನಾಟಕದಲ್ಲಿ ಎಷ್ಟೆಷ್ಟು ಬರ್ಬೋದು? ಕರ್ನಾಟಕದಲ್ಲಿ ಒಂದು 3-4 ಬರ್ಬೋದು ಕಾಂಗ್ರೆಸ್ಸು. ಅದೇ ಅವ್ರ ದುಡ್ಡು. ಕಾಂಗ್ರೆಸ್ನವ್ರು ನೋಡ್ರಿ, ನಾನು ಕಾಂಗ್ರೆಸ್ನವನೇ, ಬೇಜಾರು ಮಾಡ್ಕೋಬೇಡಿ. ನಾನು ಶ್ರೀನಿವಾಸ್ ಪ್ರಸಾದ್ ಕ್ಷೇತ್ರದವನ್ನೇ, ನಮ್ಮಲ್ಲೂ ಕಾಂಗ್ರೆಸ್ಸೇ ಇದ್ದಿದ್ದು, ನಾವು ಕಾಂಗ್ರೆಸ್ಸೇ. ಆದರೆ ಏನಪ್ಪ ಅಂದರೆ ಕಾಂಗ್ರೆಸ್ನವರು ಕಳ್ತನ ಗೌರ್ಮೆಂಟ್ ಅಧಿಕಾರಿಗಳನ್ನ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು 2 ದಿವಸದಲ್ಲಿ ಚಾನ್ಸ್ ಮಾಡಿಬಿಡ್ತಾರೆ. ಅವರು ಹಳೆ ತಲೆ ಜಾಸ್ತಿ ಅವ್ರಿಗೆ. ಅಧಿಕಾರಿಗಳು ಸರ್ಚ್ ಮಾಡಲ್ಲ ಅವ್ರನ್ನ, ಕಾಂಗ್ರೆಸ್ನವ್ರನ್ನ. ಎಲ್ಲರೂ ನೋಡ್ಕೊಳ್ಳಿ ನೀವು, ಈ ರೋಡಲ್ಲಿ ಪೊಲೀಸ್ನವ್ರು ಇದ್ದರೆ ಈ ರೋಡಲ್ಲಿ ದುಡ್ಡು ಹಂಚ್ತಾರೆ ಅವರು. ನಾವೇ ಹಂಚಿದ್ದೀವಿ ಒಂದು ಟೈಮು. ಆ ಥರ 2 ದಿವಸದಲ್ಲಿ ಮೈಂಡ್ ವಾಶ್ ಮಾಡಿಬಿಡ್ತಾರೆ. ಅಧಿಕಾರಿಗಳು ಏನು ಕೇಳಲ್ಲ. ಅದು ನಮ್ಮ ಅಧಿಕಾರಿಗಳೇ ವೇಸ್ಟು. ಮೊದಲು ಸೆಂಟ್ರಲ್ಲೇ ನಮಗೆ ಮೋದಿ ಬೇಕು. ಆಮೇಲೆ ಇಲ್ಲಿ ತೇಜಸ್ವಿ ಇವರು ತುಂಬ ಒಳ್ಳೆ, ಸೂರ್ಯ ಅವರು ಒಳ್ಳೆ ಕೆಲಸ ಮಾಡ್ತಾರೆ, ಅದಕ್ಕೆ ಇವರೇ ಬೇಕು. ನಿಮ್ಮ ನೆಚ್ಚಿನ ವಿಜಯ ಟೈಮ್ಸ್ ಆಪ್ ಇದೀಗ ಗೂಗಲ್ ಪ್ಲೇಸ್ಟೋರ್ನಲ್ಲೂ ಲಭ್ಯ. ಗೂಗಲ್ ಪ್ಲೇಸ್ಟೋರಿಗೆ ಹೋಗಿ ವಿಜಯ ಟೈಮ್ಸ್ ಆಪ್ ಅಂತ ಟೈಪ್ ಮಾಡಿ ಫ್ರೀಯಾಗಿ ಡೌನ್ಲೋಡ್ ಮಾಡಿಕೊಳ್ಳಿ. ನಿಮ್ಮ ನೆಚ್ಚಿನ ಎಲ್ಲಾ ಸುದ್ದಿಯನ್ನ ತಪ್ಪದೆ ವೀಕ್ಷಿಸಿ. ವಿಜಯ ಟೈಮ್ಸ್ ವೆಬ್ಸೈಟ್ಗೆ ಲಾಗಿನ್ ಆಗಲು www.vijayatimes.com ಅಂತ ಟೈಪ್ ಮಾಡಿ. ಯೂಟ್ಯೂಬ್ಗೆ ವಿಸಿಟ್ ಮಾಡಲು ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ. ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮ್ ಅನ್ನ ವಿಜಯ ಟೈಮ್ಸ್ ಅಂತ ಟೈಪ್ ಮಾಡಿ, ಫಾಲೋ ಮಾಡಿ. ವಿಜಯ ಟೈಮ್ಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನ್ ಅನ್ನ ಒತ್ತಿ.